ಹೈ ಫ್ಲಾಗ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದಟ್ ಈಸ್ ವೀಗಾ. ಇದು ಫಸ್ಟ್ ನಮ್ಮ ಪಾರ್ಟ್ 1 ಹೊನ್ನಾವರದಿಂದ ಬ್ಯಾಂಗ್ಳೂರ್ ಟು ಹೊನ್ನಾವರ ಈಗ ಟ್ರಾವೆಲ್ ಮಾಡಿದ್ವಿ ಅಂತ ಪಾರ್ಟ್ 1. ನಾವು ಮನೆಯಿಂದ ಕಾರ್ನ ಪೂಜೆ ಮಾಡಿಕೊಂಡು ಟು 5ಗೆ ಮತ್ತು ಆನ್ ದಿ ವೇ ಕಾರಲ್ಲಿ ಹೋಗ್ತಾ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಫಾಗ್ ಹೇಗಿದೆ ಅಂತ. ಫಾಗ್ ಅರ್ಲಿ ಮಾರ್ನಿಂಗ್ ಫಾಗ್ ನೋಡೋ ಮಜಾನೇ ಬೇರೆ. ದೆನ್ ಆನ್ ದಿ ವೇ ನಿಲ್ಲಿಸಿ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು ಟ್ರಾವೆಲಿಂಗಲ್ಲಿ ಏನೇ ಅಂದರೂ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಫೋಟೋಸ್ ತೆಕ್ಕೊಂಡು ಹೋಗ್ದಲೇ ಇದ್ದರೆ ಟ್ರಿಪ್ಪೇ ಇನ್ಕಂಪ್ಲೀಟ್ ಅನಿಸುತ್ತೆ. ನಮಗೆ ಇದು ಸಿಕ್ಕಿದ್ದು ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರ್ಗೆ ಹೋಗೋ ಆನ್ ದಿ ವೇ ಅಲ್ಲಿ. ಸೀನ್ರಿ ಮಾತ್ರ ಜಸ್ಟ್ ವಾವ್. ನಿಜವಾಗ್ಲೂ ಸೀನ್ರಿ ನೋಡಿಕೊಂಡು ಇರೋ ನೆಮ್ಮದಿ ಇನ್ಯಾವುದ್ರಲ್ಲೂ ಇರಲ್ಲ. ಯಾರ್ಯಾರು ಗ್ರೀನ್ರಿನ ಇಷ್ಟಪಡ್ತೀರಾ ಅವ್ರು ಕಮೆಂಟ್ ಮಾಡಿ ಹೇಳಿ. ಮತ್ತು ಇದು ಆನ್ ದಿ ವೇ ಹೋಗ್ತಾ ಸೀನ್ರಿ ಮಾತ್ರ ತುಂಬ ಇಷ್ಟ ಆಯಿತು ನಮಗೆ. ಸೊ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದ್ದು. ನೆಕ್ಸ್ಟು ನಾವೇನು ಮಾಡಿದ್ವಿ, ಹೇಗೂ ಬ್ಯಾಂಗ್ಳೂರಿಂದ ಹೊನ್ನಾವರಕ್ಕೆ ಹೋಗ್ಬೇಕಾದ್ರೆ ಚಿಕ್ಕಮಂಗ್ಳೂರು ಮೇಲೆ ಕಡೂರು ಮೇಲೆ ಹೋಗಬೇಕು. ಸೊ ಆನ್ ದಿ ವೇ ಚಿಕ್ಕಮಂಗ್ಳೂರು ಫಾಲ್ಸು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಕಲದಗಿರಿಗೆ ಹೋಗ್ತಾಯಿದ್ದೀವಿ. ಆನ್ ದಿ ವೇ ಸಿಕ್ಕಿದ್ದಿದ್ದು ಗ್ರೀನ್ರಿ. ಮತ್ತು ನಮಗೆ ಫಾಲ್ಸ್ ನೋಡಿದ್ಮೇಲೆ ಆಟಾಡ್ದಲ್ಲೇ ಇರೋಕ್ಕಾಗಲ್ಲ. ಇದು ಆಟಾಡಿಕೊಂಡು ಫಾಲ್ಸಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸು ತೆಕ್ಕೊಂಡು ಕಲ್ಲದಗಿರಿ ನಾವು ಹೋದಾಗ ಹೇಗಿತ್ತು, ಇವಾಗ ಆ್ಯಕ್ಚುಲಿ ಫಿಲ್ ಆಗಿದೆ. ಆಮೇಲೆ ಅಲ್ಲೂ ವೀಡಿಯೋಸ್ ಮಾಡಿಕೊಂಡು ಅದಾದಮೇಲೆ ನಾವು ಹೊರಟಿದ್ದು ಬ್ಯಾಂಗ್ಳೂರಿಂದ 2 ಕಪಲ್ಸ್. ಅದು ನನ್ನ ಹಸ್ಬೆಂಡ್ ಫ್ರೆಂಡ್ ಮತ್ತು ವೈಫು, ನಾನು ಮತ್ತು ನನ್ನ ಹಸ್ಬೆಂಡು. ಮತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ನನಗೆ ಇದಿಷ್ಟು ನಾವು ಹೇಗೆ ಟ್ರಾವೆಲ್ ಮಾಡಿದ್ವಿ ಅಂತ ನೋಡಿದ್ರಿ. ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ ಹೊನ್ನಾವರದಲ್ಲಿ. ಬಾಯ್.